ಮುಳಬಾಗಿಲು ತಾಲೂಕು ನಾಗರಿಕರಿಗೆ ನಮಸ್ಕರಿಸುತ್ತಾ ಏನಿವತ್ತು ನಮ್ಮ ಧೀಮಂತ ನಾಯಕ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿರುವಂಥ ನಮ್ಮ ಆದಿನಾರಾಯಣ ಅವರು ಇವತ್ತು ಇದು 3ನೇ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅಚ್ಚುಕಟ್ಟಾಗಿ ಕೊಟ್ಟಿರುವಂಥ ಆದಿನಾರಾಯಣ ಅವರಿಗೆ ನಮ್ಮ ಮುಳಬಾಗ ತಾಲೂಕು ವತಿಯಿಂದ ಹಾಗೂ ನನ್ನ ವೈಯಕ್ತಿಕದಿಂದ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಆದಿನಾರಾಯಣ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಏನಿವತ್ತು ನಮ್ಮ ಹೆಣ್ಣುಮಕ್ಕಳು ಎಸ್ಪೆಷಲಿ ಮುಳಬಾಗ ತಾಲೂಕು ಹೆಣ್ಣುಮಕ್ಕಳು ನನ್ನ ತಂಗಿಯರು ಅಕ್ಕಂದಿರು ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಜೊತೆಗೆ ಅವರ ಒಂದು ದೀರ್ಘ ಆಲೋಚನೆ ಏನಪ್ಪ ಅಂದರೆ ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಿನ ಸೊಸೆಯಂದಿರು ಅಂದರೆ ಎಲ್ಲ ನಮ್ಮ ಮುಳಬಾಗ ತಾಲೂಕು ಮೊದಲನೇ ಆದ್ಯತೆ ನಮ್ಮ ಸೊಸೆಯಂದಿರಿಗೆ ಯಾರು ದೇವದಯದಿಂದ ಗರ್ಭಿಣಿ ಆಗಿ ಒಳ್ಳೆ ಮಗು ಎತ್ತಬೇಕು ಅಂತ ಒಳ್ಳೆ ಆರೋಗ್ಯವಂತವಾಗ ಮಗುವನ್ನು ಜನಿಸಬೇಕು ಅನ್ನೋ ಹಿತದೃಷ್ಟಿಯಿಂದ ನಮ್ಮ ಆದಿನಾರಾಯಣ ಟ್ರಸ್ಟ್ನಿಂದ ವತಿಯಿಂದ ಆದಿನಾರಾಯಣ ಅವರು ಏನು ಆ ಡೇಟಲ್ಲಿ ಅನೌನ್ಸ್ ಮಾಡ್ತಾರೆ. ಯಾಕಂದರೆ ನಾವು ಡಾಕ್ಟರ್ಸಲ್ಲೇ ಕನ್ಸಲ್ಟ್ ಮಾಡಿಕೊಂಡು ಯಾವ ರೀತಿ ಯಾವುದನ್ನು ಸೇರಿಸ್ಕೋಬೇಕು, ಯಾವ ರೀತಿ ತರಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡಿಕೊಂಡು ಆ ಎಲ್ಲ ನಮ್ಮ ಸೊಸೆಯಂದಿರಿಗೆ, ನನಗೂ ಸೊಸೆಯನ್ನಾಗ್ತದೆ ಎಲ್ಲ ಸೊಸೆಯಂದಿರಿಗೂ ಹೆಣ್ಮಕ್ಳಲ್ಲ, ಒಂದು ನಿಮಿಷ ಕೇಳಿರಿ ಫಸ್ಟು. ಸೊಸೆಯಂದಿರಿಗೆ ಮೊದಲನೇ ಆದ್ಯತೆ. ಯಾಕಪ್ಪ ಅಂದರೆ ನಮ್ಮ ವಂಶೋದ್ಧಾರಕರು ಅದು ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು ಎತ್ಕೊಡುವಂಥ ನಮ್ಮ ಸೊಸೆಯಂದಿರಿಗೆ ಮೊದಲನೇ ಆದ್ಯತೆ. ಎರಡನೇ ಆದ್ಯತೆ ನಮ್ಮ ಮಕ್ಕಳು. ಅಂದರೆ ನಾವು ನಮ್ಮ ಮಕ್ಕಳು ಎಲ್ಲರೂ ಆಚೆ ಕೊಟ್ಟಾಗ ಅವರು ಆ ಗರ್ಭಿಣಿ ಆದಾಗ ಅವ್ರಿಗೂ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಮೊದಲನೇ ಮಗು ಆದಾಗ ಅವ್ರಿಗೂ ಆದ್ಯತೆ ಕೊಡಬೇಕು ಅಂತ ಇದ್ದ ದೃಷ್ಟಿಯಿಂದ ಅವನು ನಾವು ಇದಕ್ಕೆ ವಿಶೇಷ ಆಹ್ವಾನತಾಗಿ ನಮ್ಮ ಸೊಸೆಯಿಂದ ನಾವು ಇಲ್ಲಿರ್ತಾರೆ ಹೆಣ್ಮಕ್ಕಳು ವಿಶೇಷ ಆಹ್ವಾನ ಅವನ್ನ ಕರೆಸ್ಕೊಂಡು ಆಮೇಲೆ ಏನು ಅದಕ್ಕೆ ನಮ್ಮ ಡಾಕ್ಟರ್ಸ್ ಟೀಮು ಬರ್ತಾರೆ. ಏನು ಹೆಂಗೆ ಗರ್ಭಿಣಿ ಅವ್ರು ಹೆಂಗೆ ಯಾವುದು ಥರ ಆಹಾರ ತಗೋಬೇಕು, ಗರ್ಭಿಣಿ ಟೈಮಲ್ಲಿ ಹೆಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ, ಯಾವ ಥರ ಮಾಡಬೇಕು, ಪ್ರಥಮ ಚಿಕಿತ್ಸೆ ಎಲ್ಲ ಕೊಡಬೇಕಾದ್ರೆ ನುರಿತ ಡಾಕ್ಟರ್ಸ್, ಎಕ್ಸ್ಪರ್ಟ್ ಡಾಕ್ಟರ್ಸ್ ಬಂದು ಅಲ್ಲಿ 5 ನಿಮಿಷ ಅವರಿಗೆ ಅವೇರ್ನೆಸ್ಸು ಪ್ರೋಗ್ರಾಮ್ ಕೊಡ್ತಾರೆ. ಆ ಕಾರ್ಯಕ್ರಮವನ್ನು ನಮ್ಮ ಆದಿನಾರಾಯಣ ಟ್ರಸ್ಟ್ ವತಿಯಿಂದ ಅದನ್ನು ಆಯೋಜನೆ ಮಾಡಿದ್ದಾರೆ. ಆಮೇಲೆ ಅದಕ್ಕಿಂತ ಮೊದಲು ಮಿಗಿಲಾಗಿ ನಾವೆಲ್ಲ ಈ ಮಟ್ಟಕ್ಕೆ ಬರಬೇಕಾದ್ರೆ ಒಬ್ಬ ಹುಡುಗ ಬೆಳಿಬೇಕಾದ್ರೆ ಅವನಿಗೆ ಬುದ್ಧಿ ವಿದ್ಯೆ ಕೊಡುವಂಥವರು ನಮ್ಮ ಏನು ಮಾತೃದೇವ ಆಯಿತು. ಆವಾಗ ಗುರುದೇವ ಅಂತ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನ್ನೋ ಲೆಕ್ಕದಲ್ಲಿ ನಮಗೆ ಪಾಠ ಕೊಟ್ಟಿರುವಂಥವರು, ಯಾರು ನಮಗೆ ಹಿಂದೆ ಇದ್ದು ಮುಂದೆ ಬೆಳೆಸಿರುವಂಥವ್ರಿಗೆಲ್ಲರಿಗೂ ಅದೊಂದು ಕಾರ್ಯಕ್ರಮ ಮಾಡಬೇಕಂತ ನಂಬಿಕೊಂಡಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ಅವರು ಮಾತಾಡ್ತಾರೆ. ಮೂರನೇದಾಗಿ ಏನು ಇವ ಸೋಷಿಯಲ್ ಸರ್ವಿಸ್, ಸರ್ಕಾರ ಸಂಬಳ ತಗೊಂಡ್ರೂ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಈ ಹಾಸ್ಪಿಟ್ಲಾಗ ಕೆಲಸ ಮಾಡುವಂಥ ದಾಯಾದಿದೆ ಅಂತ ಅದಕ್ಕೆ ಆಶಾ ವರ್ಕರ್ಸ್ಗೆ. ಯಾಕಂದರೆ ಅವರು ಸಂಪೂರ್ಣವಾಗಿ ನಮಗೆ ಈ ಹೆಣ್ಮಕ್ಳು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರು ಸಹ ಇರ್ತಾರೆ. ಅವರಿಗೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅವರ ಮೇಯ್ನು ಏನಪ್ಪ ಅಂದರೆ ದೃಷ್ಟಿ ಏನಪ್ಪ ಅಂದರೆ ನಮ್ಮ ತಾಲೂಕಲ್ಲಿ ಯಾವುದೇ ಕೆಲಸ ಮಾಡ್ತಾ ಇದ್ದಾರೆ ಮನಸ ವಾಚ ಅವ್ರಿಗೆಲ್ರಿಗೂ ಯಾವುದೋ ಒಂಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆ ಹಿತದೃಷ್ಟಿಯಿಂದ ಇವತ್ತು ಅದನ್ನು ಅನೌನ್ಸ್ ಮಾಡಿದರು. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋಕ್ಕೆ ಯಾವತ್ತು ಏನು ಡೇಟು ಎಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ಎಂಟೈರ್ ಕಾಂಗ್ರೆಸ್ ನಾಯಕರು, ಅದಕ್ಕೆ ಮಿಗಿಲಾಗಿ ನಮ್ಮ ನಾಯಕರಾದ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು, ಯಾಕಂದರೆ ಡೇಟ್ ಕೊಡಬೇಕು ಅವರು, ಆ ಡೇಟೆಲ್ಲ ಕಂಪ್ಲೀಟಾಗಿ ಹೊಂದಿಸ್ಕೊಂಡು ಯಾವಾಗ ಸೂಕ್ತವಾದ ಸಮಯ, ಸೂಕ್ತವಾದ ಡೇಟು, ಸೂಕ್ತವಾದ ಜಾಗ ಅಂತ ನಾವು ಮುಂದೆ ತೋರಿಸ್ತೀವಿ. ಹಂಗಾಗಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂಥ ನಮ್ಮ ಆದಿನಾರಾಯಣವರಿಗೆ, ಅವ್ರಿಗೆಲ್ಲ ನನ್ನ ಕಾಂಗ್ರೆಸ್ ಫ್ಯಾಮಿಲಿ ವರ್ಕರ್ಸ್ಗೆ, ಕಾಂಗ್ರೆಸ್ ದೃಷ್ಟಿಯವರಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಒಂದು ಸುತ್ತ ನಾನು 4 ಮಾತು ನಿಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ.